ಅದಕ್ಕಾಗಿಯೇ ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ಅದಕ್ಕಾಗಿಯೇ ನಾನು ಇದನ್ನು ಮಾಡುತ್ತಿದ್ದೇನೆ. ಅದಕ್ಕಾಗಿಯೇ ನಾನು ಹೋಗುತ್ತಿದ್ದೇನೆ. ಇಂಥ ವಾಕ್ಯಗಳನ್ನ ಇಂಗ್ಲೀಷಲ್ಲಿ ಯಾವ ರೀತಿ ಹೇಳ್ಬೋದು ನೋಡೋಣ ಬನ್ನಿ. ಅದಕ್ಕಾಗಿಯೇ ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ನಿಮಗೆ ಯಾರೊಬ್ರು ಬಂದು ಏನಂತ ಹೇಳ್ತಾರೆ ಅಂದರೆ ಇಂಗ್ಲಿಷ್ ನಮ್ಮ ಲೈಫಲ್ಲಿ ತುಂಬ ಇಂಪಾರ್ಟೆಂಟ್ ಅಂತ. ಸೊ ನೀವು ಅವಾಗ ಏನಂತ ಹೇಳ್ತೀರಾ? ಅದಕ್ಕಾಗಿಯೇ ನಾನು ಇಂಗ್ಲಿಷ್ ಕಲಿಯುತ್ತಿದ್ದೇನೆ. ದಟ್ಸ್ ವೈ ಐ ಆಮ್ ಲರ್ನಿಂಗ್ ಇಂಗ್ಲಿಷ್. ಅದಕ್ಕಾಗಿಯೇ ನಾನು ಇದನ್ನು ಮಾಡುತ್ತಿದ್ದೇನೆ. ದಟ್ಸ್ ವೈ ಐ ಆಮ್ ಡೂಯಿಂಗ್ ದಿಸ್. ದಟ್ಸ್ ವೈ ಅನ್ನು ದಟ್ ಈಸ್ ವೈ ಅಂತ ಕೂಡ ಬರಿಬಹುದು. ದಟ್ ಈಸ್ ವೈ ಐ ಆಮ್ ಡೂಯಿಂಗ್ ದಿಸ್. ನೆಕ್ಸ್ಟ್ ನೋಡಿ, ಅದಕ್ಕಾಗಿಯೇ ನಾನು ಹೋಗುತ್ತಿದ್ದೇನೆ. ದಟ್ಸ್ ವೈ ಐ ಆಮ್ ಗೋಯಿಂಗ್. ಅದಕ್ಕಾಗಿಯೇ ನಾನು ಇಲ್ಲಿದ್ದೇನೆ. ಅದಕ್ಕಾಗಿಯೇ ನಾನು ಇಲ್ಲಿದ್ದೇನೆ. ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಕಾಮೆಂಟಲ್ಲಿ ತಿಳಿಸಿ. ಇದೇ ರೀತಿಯಾಗಿ ಕನ್ನಡದಿಂದ ಇಂಗ್ಲಿಷ್ ಕಲಿಯುವುದಕ್ಕೆ ನಾವು 10 PDF ಬುಕ್ಸ್ಗಳನ್ನು ರೆಡಿ ಮಾಡಿದ್ದೇವೆ. ಇವುಗಳನ್ನು ಕನ್ನಡ ಮತ್ತು ಇಂಗ್ಲಿಷಲ್ಲಿ ಎಕ್ಸ್ಪ್ಲೇನ್ ಮಾಡಲಾಗಿದೆ. ಇವುಗಳನ್ನು ನೀವು ಯಾವುದೇ ವೆಬ್ಸೈಟ್ಗೆ ಹೋಗಿ ಡೌನ್ಲೋಡ್ ಮಾಡಿಕೊಳ್ಳುವ ಅವಶ್ಯಕತೆ ಇಲ್ಲ. ಸಿಂಪಲ್ ಆಗಿ ಈ ಒಂದು ನಂಬರ್ಗೆ ವಾಟ್ಸಾಪ್ನಲ್ಲಿ ಮೆಸೇಜ್ ಅಥವಾ ಕಾಲ್ ಮಾಡಿ. ಥ್ಯಾಂಕ್ ಯು.